ಪಾಲಿಟಿಕ್ಸ್ ನ್ಯೂಸ್. ಇವತ್ತು ಈ ಲೋಕಸಭಾ ಚುನಾವಣೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿದ್ರೆಯನ್ನು ಕಸಿದಿದೆ. 10 ವರ್ಷಗಳ ಆಡಳಿತದಲ್ಲಿ ಏನೇನು ಕೆಲಸ ಮಾಡಿದೆ ಎಂಬುದು ಮತದಾರ ಮುಂದಿಡುವಲ್ಲಿ ಪೂರ್ಣ ವಿಫಲವಾಗಿದೆ. ಏಕೆಂದರೆ ಬಿಜೆಪಿ ಸರ್ಕಾರ ಯಾವುದೇ ಗರ್ವನಂತಹ ಅಭಿವೃದ್ಧಿ ಮಾಡಿಲ್ಲ. ಇದರಿಂದಾಗಿ ಅವರ ನಿದ್ರೆ ಕಳೆದುಕೊಂಡು ಸಂಕಷ್ಟ ಎದುರಿಸುತ್ತಿದೆ ಎಂದು ಪವನ್ ಖೇರ್ ಕಾಂಗ್ರೆಸ್ ಮುಖಂಡ ಹೇಳಿದ್ದಾರೆ. ಅದೇ ರೀತಿ ಭೂ ಹಕ್ಕು ಕಾಯ್ದೆ ಸಂಬಂಧಿಸಿ ಮಾಜಿ ಮುಖ್ಯಮಂತ್ರಿ ತೆಲುಗುದೇಶಂ ಪಕ್ಷದ ಮುಖಂಡ ಚಂದ್ರಬಾಬು ನಾಯ್ಡು ಕೊಳಕು ರಾಜಕಾರಣ ಮಾಡುತ್ತಿದ್ದಾರೆ. ಸಿಎಂ ಜಗನ್ ರೈತರ ಜಮೀನು ಕಿತ್ತುಕೊಳ್ಳುತ್ತಿದ್ದಾರೆ ಎಂದರೆಲ್ಲ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ. IVRS ಕೆರೆಗಳ ಮೂಲಕ ನನ್ನ ವಿರುದ್ಧ ಯೋಜಿತ ರೀತಿಯಲ್ಲಿ ಅಪಪ್ರಚಾರ ತೊಡಗಿದ್ದಾರೆ. ಇಂಥದ್ದು ಅತ್ಯಂತ ಕೆಟ್ಟ ರಾಜಕೀಯ ಎಂದು BSR ಜಗನ್ ರೆಡ್ಡಿ ಹೇಳಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಏನಾದರೂ ಅಧಿಕಾರಕ್ಕೆ ಬಂದರೆ ಅದು ಖಂಡಿತವಾಗಿ ಔರಂಗಜೇಬ್ ರೀತಿಯಲ್ಲಿ ಕ್ರೂರವಾಗಿ ಆಡಳಿತ ನಡೆಸಲಿದೆ. ಮುಸ್ಲಿಂ ಅಲ್ಲದವರಿಗೆ ತಲೆ ಕಂದಾಯ ವಿಧಿಸುತ್ತದೆ. ಮೊಘಲ್ ದೊರೆಗಳ ಆಡಳಿತದ ಮರುಕಳಿಸುವ ಎಲ್ಲ ಸಾಧ್ಯತೆಗಳು ಇವೆ ಎಂದು ಜನತೆ ಜಾಗೃತರಾಗಬೇಕೆಂದು ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಸಂದೇಶ ಖಾಲಿ ಪ್ರಕರಣವನ್ನು ಚುನಾವಣಾ ಸಂದರ್ಭದಲ್ಲಿ ನೋಡಿಕೊಂಡು ಬಿಜೆಪಿ ನಾಯಕರು ತಮ್ಮ ಅನುಕೂಲ ತಕ್ಕಂತೆ ಚೆನ್ನಾಗಿ ಚಿತ್ರಿಸಿದ್ದಾರೆ. ಚುನಾವಣೆ ಸಮಯದಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯವನ್ನು ಕೆಟ್ಟದಾಗಿ ಬಿಂಬಿಸುವ ಪ್ರಯತ್ನವಿದು. ಬಿಜೆಪಿ ಪೂರ್ವ ನಿಯೋಜಿತ ಕೃತ್ಯ ಇದು. ಸಂದೇಶ್ ಖಾಲಿ ಬಗ್ಗೆ ದೊಡ್ಡದಾಗಿ ಮಾತನಾಡಿರುವ ಪ್ರಧಾನಿ ಮೋದಿ, ರಾಜ್ಯಪಾಲ ಬೋಸ್ ಲೈಂಗಿಕ ಹಗರಣದ ಕುರಿತು ಮೌನ ತಾಳಿರುವುದು ಏಕೆ ಎಂದು ಹೇಳಿದ್ದಾರೆ. ಅದೇ ರೀತಿ ಎಲ್ಲ ರಾಜಕೀಯ ಪಕ್ಷದವರು ಮುಸ್ಲಿಮರ ವೋಟ್ ಬ್ಯಾಂಕ್ ಬೇಕು, ಆದರೆ ಅವರು ತಮ್ಮ ಪಕ್ಷದ ನಾಯಕರಾಗುವುದು, ಚುನಾವಣಾ ಅಭ್ಯರ್ಥಿ ಆಗುವುದು ಮಾತ್ರ ಬೇಕಿಲ್ಲ. 11 ರಾಜ್ಯಗಳಲ್ಲಿ 1 ಲೋಕಸಭಾ ಕ್ಷೇತ್ರದಲ್ಲಿಯೂ ಮುಸ್ಲಿಂ ಅಭ್ಯರ್ಥಿ ಕಣದಲ್ಲಿಲ್ಲ. ಆ ರಾಜ್ಯಗಳಲ್ಲಿನ ರಾಜಕೀಯ ಪಕ್ಷಗಳಿಗೆ ಮುಸ್ಲಿಮರ ವೋಟು ಮಾತ್ರ ಬೇಕು. ಮುಸ್ಲಿಮರ ರಾಜಕೀಯ ನೇತೃತ್ವ ಬೇಡ. ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಿದರೆ ನಾವು ಗೆಲ್ಲುವುದು ಹೇಗೆ? ಇಮ್ತಿಯಾಜ್ ಜಲೀಲ್, AIMIM ಸಂಸದ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.